ಐಸಿಸ್ ಭಯೋತ್ಪಾದಕ ಸಂಘಟನೆಗೆ ಹಣಕಾಸು ನೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ನಡೆಸಿದ್ದಾರೆ. 8 ಕಡೆ ನಡೆದಿರುವಂತಹ ದಾಳಿ ಇದು. ಇಡಿ ಅಧಿಕಾರಿಗಳಿಂದ ದಾಳಿ ನಡೆದು ಪರಿಶೀಲನೆ ಆಗ್ತಾ ಇದೆ. ಉಗ್ರ ಚಟುವಟಿಕೆಗಳಿಗೆ ಇವರು ಹಣ ಸಂದಾಯ ಮಾಡ್ತಾ ಇದ್ರು ಅನ್ನುವಂಥ ಅನುಮಾನದ ಮೇರೆಗೆ ಆ ಜಾಲವನ್ನ ಬೆನ್ನತ್ತಿರುವಂತಹ ಇಡಿ ಅಧಿಕಾರಿಗಳು ರೇಡ್ ಕಂಡಕ್ಟ್ ಮಾಡಿದ್ದಾರೆ. ಉಗ್ರ ಚಟುವಟಿಕೆಗೆ ಹಣದ ಜಾಲ ಬೆನ್ನತ್ತಿರುವಂತಹ ಇಡಿ ಅಧಿಕಾರಿಗಳು ಸಿರಿಯಾದಲ್ಲಿ ಐಸಿಸ್ ಉಗ್ರ ಸಂಘಟನೆಗೆ ಇಲ್ಲಿಂದ ಹಣಕಾಸಿನ ನೆರವು ಹೋಗ್ತಾ ಇದೆ. ಇಲ್ಲಿಂದ ಮುಸ್ಲಿಮರ ನೇಮಕಾತಿ ಮಾಡೋದು, ಹಣಕಾಸನ್ನ ನೆರವು ನೀಡೋದು, ಈ ಥರ ಎಲ್ಲವೂ ಕೂಡ ಆಗ್ತಾ ಇದೆ ಅನ್ನುವಂಥ ಒಂದು ಅನುಮಾನಗಳ ಮೇರೆಗೆ ನಡೆದಿರುವಂಥ ಒಂದು ರೇಡ್ ಇದು. ಇಕ್ರಾ ವೆಲ್ಫೇರ್ ಟ್ರಸ್ಟ್, GFM ಟ್ರಸ್ಟ್ ಮೂಲಕ ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿದೆ. ಸೊ ಹಾಗಾಗಿ NIA ತನಿಖೆಯ ಸಂದರ್ಭದಲ್ಲಿ ಹಣ ಬಳಸಲಾಗಿದೆ ಎಂಬ ಅಂಶ ಬಯಲಾಗಿತ್ತು. ಐಸಿಸ್ ಶಿಬಿರಕ್ಕೆ ಸೇರೋದಕ್ಕೆ ಹಣ ಬಳಸಲಾಗಿದೆ ಅನ್ನೋದನ್ನು NIA ಪತ್ತೆ ಮಾಡಿತ್ತು. ಈ ಸಂಬಂಧ ದಾಳಿ ನಡೆಸಿರುವಂಥ ಇಡಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಐಸಿಸ್ ಶಿಬಿರಕ್ಕೆ ಸೇರೋದಕ್ಕೆ ಹಣ ಬಳಸಲಾಗಿದೆ ಎನ್ನುವಂಥ ಅಂಶ NIA ತನಿಖೆಯಲ್ಲಿ ಬಯಲಾಗಿತ್ತು. ಸೊ ಈ ಸಂಬಂಧ ದಾಳಿ ನಡೆಸಿದ್ದಾರೆ. ಈಗ ಇವರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದ್ದಂಥ NIA ಐಸಿಸ್, ಐಸಿಲ್ ಮತ್ತು ದಾಯಿಶ್ ಸಂಘಟನೆ ಜೊತೆ ನಂಟು ಹೊಂದಿದ್ದಾರೆ ಇವರು 5 ಜನ ಅಂತ. ಇವೆಲ್ಲವೂ ಕೂಡ ನಿಷೇಧಿತ ಭಯೋತ್ಪಾದಕ ಸಂಘಟನೆಗಳು. ಈ ಸಂಘಟನೆಗಳ ಜೊತೆಗೆ ನಂಟಿದೆ ಅಂತ ಹೇಳಿ ಈ ಉಗ್ರ ಸಂಘಟನೆಗೆ ಸೇರೋದಕ್ಕೆ ಪ್ರೇರಣೆ ಕೊಡುವಂಥದ್ದು, ಬೇರೆ ಬೇರೆ ವಿದ್ಯಾರ್ಥಿಗಳನ್ನು ಸೇರಿಸಿ, ಯುವಕರನ್ನ ಸೇರಿಸಿ ಅವರನ್ನ ಈ ಸಂಘಟನೆಗಳಿಗೆ ಸೇರೋ ರೀತಿಯಲ್ಲಿ ಪ್ರೇರೇಪಣೆ ಕೊಡೋದು, ಅವರಿಗೆ ಹಣದ ನೆರವು ನೀಡೋದು. ಇದಕ್ಕೆ ಸಂಬಂಧಪಟ್ಟಂತೆ 5 ಜನರ ವಿರುದ್ಧ ಈಗಾಗಲೇ FIR ದಾಖಲು ಮಾಡಿತ್ತು NIA. ಈ NIA ತನಿಖೆಯ ಫಲಿತಾಂಶವನ್ನು ಆಧರಿಸಿ ಇವತ್ತು ID ಕೂಡ ರೇಡನ್ನು ಕಂಡಕ್ಟ್ ಮಾಡಿದೆ. ಪ್ರಮುಖವಾಗಿ ಇಕ್ರಾ ಅನ್ನುವಂಥದ್ದೇನಿದೆ, ಇಕ್ರಾ ವೆಲ್ಫೇರ್ ಟ್ರಸ್ಟ್ ಹಾಗೆ GFM ಟ್ರಸ್ಟ್, ಇದ್ರ ಮೂಲಕ ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ವಿಚಾರ NIA ತನಿಖೆ ವೇಳೆ ಬಯಲಾಗಿತ್ತು. ನಾವು ಪ್ರತಿನಿಧಿ ಶಿವಪ್ರಸಾದ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ಶಿವಪ್ರಸಾದ್, ಈಗ 8 ಕಡೆ ನಡೆದಿರುವಂಥ ಒಂದು ದಾಳಿ ಪ್ರಮುಖವಾಗಿ ಎಲ್ಲೆಲ್ಲ ಆಗಿದೆ? ಈಗ ಇಕ್ರಾ ಮತ್ತೆ ಇನ್ನೊಂದು ಹೆಸರು ಬಂದಿರುವಂಥದ್ದು ಈ GFM. ಸೊ ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಕಡೆನೂ ಕೂಡ ಈಗ ದಾಳಿಗಳಾಗಿದೆಯಾ? ಮತ್ತಷ್ಟು ಡೀಟೇಲ್ಸ್ ಏನಿದೆ, ಇನ್ನು ಕೂಡ ಕಂಟಿನ್ಯೂ ಆಗಿದೆಯಾ? ರೆಹಮಾನ್, ಬೆಂಗಳೂರಿನಲ್ಲಿ ಇಡಿ ಅಧಿಕಾರಿಗಳು 8 ಕಡೆಗಳಲ್ಲಿ ದಾಳಿಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಸಿರಿಯಾದಲ್ಲಿ ಐಸಿಸ್ ಭಯೋತ್ಪಾದಕ ಸಂಘಟನೆಗಳಿಗೆ ಹಣದ ನೆರವನ್ನು ನೀಡುತ್ತಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ NIA ಅಧಿಕಾರಿಗಳು FIR ಅನ್ನು ಕೂಡ ದಾಖಲು ಮಾಡ್ಕೊಂಡಿರ್ತಕ್ಕಂಥದ್ದು. ಈ FIR ದಾಖಲನ್ನು ಮಾಡ್ಕೊಂಡು ಈಗಾಗಲೇ ಈ ಹಿಂದೆ 5 ವಿರುದ್ಧ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಸಿದ್ರು. ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ ಸಂದರ್ಭದಲ್ಲಿ NIA ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದಂತ ವೇಳೆಯಲ್ಲಿ ಈ ಇನ್ಫ್ರಾ ಟ್ರಸ್ಟ್ ಏನಿದೆ, ಈ ಟ್ರಸ್ಟ್ ನ ಮೂಲಕ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲಾತಿಗಳು ಕೂಡ ಇಡಿ ಅಧಿಕಾರಿಗಳಿಗೆ ಲಭ್ಯ ಆಗಿತ್ತು. ಒಂದು ನಿಮಿಷ ಶಿವಪ್ರಸಾದ್, ಬಂದೆ ಈ ವಿಚಾರವಾಗಿ ಮಾತಾಡೋಣ.